ಲೆಬನಾನ್ ಮೇಲೆ ಮತ್ತೆ ಇಸ್ರೇಲ್ ತನ್ನ ದಾಳಿಯನ್ನು ಮುಂದುವರಿಸಿದೆ. ಲೆಬನಾನ್ನ ಬೈರೂತ್ ಮೇಲೆ ಮಿಸೈಲ್ ದಾಳಿಗಳನ್ನು ಇಸ್ರೇಲ್ ಮಾಡೋದ್ರ ಮೂಲಕ ಲೆಬನಾನ್ನ ಹಿಜ್ಬುಲ್ಲಾ ಬಂಡುಕೋರರು ಇದ್ದಾರಲ್ಲ ಅವ್ರನ್ನ ಕುಟ್ಟಿ ಪುಡಿ ಪುಡಿ ಮಾಡೋ ಕೆಲಸ ಮಾಡ್ತಾ ಇದೆ. ಇಸ್ರೇಲ್ ದಾಳಿಗೆ 20 ಜನರಿಗೆ ಈಗಾಗಲೇ ಟಿಕೆಟ್ ಕೊಟ್ಟಿದೆಯಂತೆ ಇಸ್ರೇಲ್. 20 ಜನ ಬಂಡುಕೋರರಿಗೆ ಇತಿಹಾಸದಲ್ಲಿ ಒಂದೇ ದಿನದಲ್ಲಿ ನಡೆಸಿದ ಅತಿ ದೊಡ್ಡ ದಾಳಿ ಇದು ಅಂತ ಕೂಡ ಇಸ್ರೇಲ್ ಹೇಳ್ಕೊಳ್ತಾ ಇದೆ. ಲೆಬನಾನ್ನ ದಕ್ಷಿಣ ಪಶ್ಚಿಮ ಭಾಗ ಕೌರಾದಲ್ಲಿ ಇಸ್ರೇಲ್ ತನ್ನ ದಾಳಿಯನ್ನು ನಡೆಸ್ತಾ ಇದೆ. ಜನವಸತಿ ಪ್ರದೇಶಗಳ ಮೇಲೆ ಇಸ್ರೇಲ್ ದಾಳಿ ನಡೆಸ್ತಾ ಇದೆ. UN ಎಲ್ಲಿ ಹೋಗಿದೆ, ವಿಶ್ವಸಂಸ್ಥೆ ಎಲ್ಲಿ ಹೋಗಿದೆ ಅಂತ ಲೆಬನಾನ್ ಈಗ ವಿಕ್ಟಿಮ್ ಕಾರ್ಡನ್ನು ಪ್ಲೇ ಮಾಡೋದಕ್ಕೆ ಮುಂದಾಗ್ತಿದೆ. ಬಟ್ ಅವಾಗ ಇಸ್ರೇಲು ಕೇಳುತ್ತೆ, ಹೋದ ವರ್ಷ ನಮ್ಮ ಮೇಲೆ ಅವ್ರು ದಾಳಿ ಮಾಡಿದಾಗ UN ಎಲ್ಲಿ ಹೋಗಿತ್ತು ಅಂತ ನಾವು ಕೇಳಿದ್ವಾ ಅಂತ ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್. ಲೆಬನಾನ್ನಿಂದ ಅಪ್ರಚೋದಿತ ದಾಳಿಗೆ ತಕ್ಕ ಉತ್ತರ ಕೊಡ್ತಾ ಇದೀವಿ ನಾವು ಅಂತ ಇಸ್ರೇಲ್ ಹೇಳ್ಕೊಳ್ತಾ ಇದೆ. ಎನಿವೇಸ್ ಆಗಿರುವಂತಹ ಲಾಸ್ ಮತ್ತು ಡ್ಯಾಮೇಜ್ಗೆ ಸಂಬಂಧಪಟ್ಟಂತೆ ಏನು ಮಾಹಿತಿ ಇದೆ? ನೋಡಿ, ಲೆಬನಾನ್ನಿಂದಲೂ ಕೂಡ ನಿರಂತರವಾಗಿ ದಾಳಿಗಳಾಗ್ತಾ ಇತ್ತು. ಮತ್ತೆ ಲೆಬನಾನ್ನ ಮೇಲೆ ಇಸ್ರೇಲ್ ಕೂಡ ದಾಳಿಯನ್ನ ನಡೆಸ್ತಾ ಇತ್ತು. ಸೊ ಆ ದಾಳಿಯಲ್ಲಿ ಸುಮಾರು 30ಕ್ಕೂ ಹೆಚ್ಚು ಜನ ಕೂಡ ಮೃತಪಟ್ಟಿದ್ರು. ಮತ್ತೆ ಒಂದಿಷ್ಟು ಪ್ರದೇಶಗಳಿಗೆ ಭಾರಿ ಪ್ರಮಾಣದಲ್ಲಿ ಕೂಡ ಹಾನಿಯಾಗಿತ್ತು. ಅಂದ್ರೆ ಅವರಿಗೆ ನಿರ್ದಿಷ್ಟ ಗುರಿ ಅನ್ನುವಂಥದ್ದು ಅಂದ್ರೆ ಸೇನೆಯ ಲೆಕ್ಕಾಚಾರದಲ್ಲಿ ಇರಲಿಲ್ಲ. ಒಂದು ರೀತಿಯಲ್ಲಿ ಬಂಡುಕೋರರ ರೀತಿಯಲ್ಲಿ, ಭಯೋತ್ಪಾದಕರ ರೀತಿಯಲ್ಲಿ ದಾಳಿಯನ್ನ ನಡೆಸ್ತಾ ಇದ್ರು. ಸೊ ಆ ಒಂದು ದಾಳಿಯಲ್ಲಿ ಇಸ್ರೇಲ್ಗೂ ಕೂಡ ಭಾರಿ ಪ್ರಮಾಣದಲ್ಲಿ ಡ್ಯಾಮೇಜ್ ಕೂಡ ಆಗಿತ್ತು. ಸೊ ಆ ಡ್ಯಾಮೇಜ್ ಅನ್ನ ನಿಯಂತ್ರಣ ಮಾಡಿಕೊಳ್ಳೋದರ ಜೊತೆಗೆ ಈಗ ದಾಳಿಗೆ ಪ್ರತಿ ದಾಳಿಯನ್ನ ನಡೆಸೋದು ಕೂಡ ಇಸ್ರೇಲ್ಗೂ ಕೂಡ ಅಷ್ಟೇ ಅನಿವಾರ್ಯತೆ ಕೂಡ ಆಗಿತ್ತು. ಸೊ ಆ ನಿಟ್ಟಿನಲ್ಲಿ ಹಲವು ಪ್ರದೇಶಗಳನ್ನ ಗುರಿಯಾಗಿಸಿಕೊಂಡು ಕೂಡ ದಾಳಿಯನ್ನ ನಡೆಸಿದೆ. ಅದರಲ್ಲೂ ಕೂಡ ಸಾರ್ವಜನಿಕ ಸ್ಥಳಗಳ ಮೇಲೆ ಕೂಡ ದಾಳಿಯನ್ನ ನಡೆಸಿದೆ. ಸೊ ಈ ಮೂಲಕವಾಗಿ ಕೂಡ ಅಲ್ಲಿ ಹೆಚ್ಚು ಹಾನಿಯನ್ನ ಮಾಡುವಂತಹ ಒಂದು ಪ್ರಯತ್ನದಲ್ಲಿ ಕೂಡ ಯಶಸ್ವಿಯಾಗಿದೆ.